ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಜೋರಾಗಿದೆ. ಕಾಶಿ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಸೂರ್ಯರಶ್ಮಿ ಸ್ಪರ್ಶಿಸುವಂಥ ಕ್ಷಣವನ್ನು ಈಗಷ್ಟೇ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಿದ್ರಿ. ಶಿವಲಿಂಗವನ್ನು ಸ್ಪರ್ಶಿಸಿದೆ ಸೂರ್ಯರಶ್ಮಿ. ಗರ್ಭಗುಡಿಯ ಲಿಂಗದ ಮೇಲೆ ಸೂರ್ಯರಶ್ಮಿ ಸ್ಪರ್ಶಿಸಿರುವಂಥದ್ದು. ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ತೀರದಲ್ಲಿ ಇರುವಂತಹ ದೇಗುಲ ಇದು. ನಮ್ಮ ಪ್ರತಿನಿಧಿ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಆನಂದ್, ಅಂದರೆ ಪ್ರತಿ ವರ್ಷವೂ ಕೂಡ 7 ಗಂಟೆ 15 ನಿಮಿಷದಿಂದ 7 ಗಂಟೆ 20 ನಿಮಿಷಕ್ಕೆ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಸ್ಪರ್ಶಿಸುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಅಂದರೆ ಇವತ್ತು ಸ್ವಲ್ಪ ತಡ ಆಯಿತು. ಏನು ಹೇಳ್ತಾರೆ ಅರ್ಚಕರು ಇದರ ಬಗ್ಗೆ? ಖಂಡಿತ ನಾಗೇಂದ್ರ ಬಾಬು, ಸಾಮಾನ್ಯವಾಗಿ ಶ್ರೀರಂಗಪಟ್ಟಣದ ಚಂದ್ರವನಾಶ್ರಮದಲ್ಲಿರುವಂಥ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವಲಿಂಗದ ಮೇಲೆ ಸಾಮಾನ್ಯವಾಗಿ ಬೆಳಿಗ್ಗೆ 7:10ರಿಂದ 7:20 ಒಳಗಡೆ ಆಗ್ತಿತ್ತು. ಇದು ಪ್ರತಿ ವರ್ಷವೂ ಇದೇ ರೀತಿ ನಡ್ಕೊ ಬರ್ತಿತ್ತು. ಆದರೆ ಈ ಬಾರಿ ಸಾಕಷ್ಟು ತಡವಾಗಿ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಸ್ಪರ್ಶ ಆಗಿರುವಂಥದ್ದು. ಈ ಬಾರಿ 7:50ಕ್ಕೆ ಸ್ಪರ್ಶ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಸೂರ್ಯ ರಶ್ಮಿ ಸ್ಪರ್ಶ ಆಗೋದನ್ನು ನೋಡೋದಕ್ಕೆ ಸಾಕಷ್ಟು ಭಕ್ತರುಗಳು ಕಾತುರದಿಂದ ಕಾಯ್ತಾ ಕುಂತಿದ್ರು. ಅದರಂತೆ ಈ ಬಾರಿಯೂ ಕೂಡ ಆ ಕೌತುಕ ಕಣ್ಣು ತುಂಬಿಕೊಂಡಿದ್ದಾರೆ ಸಾಕಷ್ಟು ಭಕ್ತರು. ಇನ್ನು ಈಗಾಗಲೇ ಈ ಭಕ್ತರು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನಡೆದವು. ಈಗ ಪೂಜೆ ಕೈಂಕರ್ಯಗಳು ನಡೆದಾದ ಬಳಿಕ ಇಲ್ಲಿ ಗೋಪೂಜೆ ಕೂಡ ನಡೀತಾ ಇರುವಂಥದ್ದು. ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಯವರು ಗೋಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ದಕ್ಷಿಣ ಕಾವೇರಿ ದಡದಲ್ಲಿರುವಂಥ ಈ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷವೂ ಅಂದರೆ ಸಂಕ್ರಾಂತಿ ಹಬ್ಬದ ದಿನದಂದು ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಸ್ಪರ್ಶ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರುವಂಥ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮುಂಜಾನೆ 3 ಗಂಟೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದ್ವು. ಸಾಕಷ್ಟು ಪೂಜಾ ಕೈಂಕರ್ಯಗಳು ಜೊತೆಗೆ ಒಂದಷ್ಟು ಅಂದರೆ ವಿಶೇಷ ಪೂಜೆಗಳನ್ನು ಇಲ್ಲಿ ಸಲ್ಲಿಸಲಾಯಿತು. ಬೆಳಿಗ್ಗೆ 7:30ಕ್ಕೆ ಗರ್ಭಗುಡಿಗೆ ದೇವಾಲಯಕ್ಕೆ ಆಗಮಿಸಿದಂಥ ತ್ರಿನೇತ್ರ ಮಹಂತ ಸ್ವಾಮೀಜಿಯವರು ಕೂಡ ಒಂದಷ್ಟು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ರು. ಅಂದರೆ ಸೂರ್ಯ ರಶ್ಮಿ ಸ್ಪರ್ಶ ಆಗ್ತಾ ಇದ್ದಂತೆ ಮಂಗಳಾರತಿ ಮಾಡೋ ಮೂಲಕ ಒಂದಷ್ಟು ಅಂದರೆ ನಾಡಿಗೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ನಾಗೇಂದ್ರ ಬಾಬು. ಓಕೆ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.